ಒಂದು ಊರಲ್ಲಿ ಒಬ್ಬ ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬ ಭಿಕ್ಷುಕ ಇರ್ತಾನೆ. ಆ ಭಿಕ್ಷುಕ ಹೋಗೋರು ಬರೋರು ಎಲ್ಲರ ಹತ್ರನೂ ಬೇಡ್ತಾ ಇರ್ತಾನೆ. ಆದ್ರೆ ಒಂದ್ ದಿವಸ ಆ ರೈಲ್ವೆ ಸ್ಟೇಷನ್ಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ದಾನೆ. ಆ ಬಿಸ್ನೆಸ್ ಮ್ಯಾನ್ ನ ನೋಡಿದ ಈ ಭಿಕ್ಷುಕ, ಇವ್ರು ಯಾರೋ ತುಂಬಾ ದೊಡ್ಡ ವ್ಯಕ್ತಿನೇ ಇರ್ಬೋದು, ಒಳ್ಳೆ ಸೂಟು ಬೂಟು ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ, ಇವ್ರ ಹತ್ರ ಬೇಡಿದ್ರೆ ನನಗೆ ಒಳ್ಳೆ ದುಡ್ಡು ಬರುತ್ತೆ ಅಂತ ಹೇಳಿ ಆ ಭಿಕ್ಷುಕ ಆ ಬಿಸ್ನೆಸ್ ಮ್ಯಾನ್ ಹತ್ರ ಹೋಗಿ ಬೇಡ್ತಾನೆ. ಆಗ ಆ ಬಿಸ್ನೆಸ್ ಮ್ಯಾನು, ನಾನು ಯಾಕೆ ನಿನಗೆ ದುಡ್ಡು ಕೊಡಬೇಕು ಹೇಳು, ಕೊಡ್ತೀನಿ ಅಂತ ಕೇಳ್ತಾನೆ. ಆಗ ಆ ಭಿಕ್ಷುಕ ಹೇಳ್ತಾನೆ, ನಾನಿಲ್ಲಿ ಪ್ರತಿನಿತ್ಯ ಎಲ್ಲರ ಬಳಿನೂ ಭಿಕ್ಷೆ ಬೇಡ್ತೀನಿ, ಎಲ್ಲರೂ ಬಂದು ನನಗೆ ಭಿಕ್ಷೆ ಕೊಟ್ಟು ಹೋಗ್ತಾರೆ, ನನ್ನ ಕೆಲಸನೇ ಇದು, ನಾನು ಭಿಕ್ಷೆ ಬೇಡೋದೇ ನನ್ನ ಕೆಲಸ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬೇಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ. ಸೊ ಆಗ ಆ ಬಿಸ್ನೆಸ್ ಮ್ಯಾನ್ ಕೇಳ್ತಾನೆ, ಸರಿ ನಾನ್ ನಿನಗೆ ದುಡ್ಡು ಕೊಟ್ರೆ ನೀನ್ ನನಗೆ ಏನ್ ಕೊಡ್ತೀಯಾ? ಆ ಭಿಕ್ಷುಕ ಹೇಳ್ತಾನೆ, ಇಲ್ಲ ನಾನೇನು ಕೊಡಲ್ಲ. ಮತ್ತೆ ನೀನ್ ಏನು ಕೊಡಲ್ಲ ಅಂದ್ಮೇಲೆ ನಾನೇನಕ್ಕೆ ನಿನಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿದಾಗ ಆ ಭಿಕ್ಷುಕ ಕನ್ಫ್ಯೂಸ್ ಆಗ್ತಾನೆ. ಅರೆ ಹೌದಲ್ವಾ, ನಾನೇನು ಕೊಡಲ್ಲ, ಇವ್ರೇನಕ್ಕೆ ನನಗೆ ಕೊಡಬೇಕು ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾನೆ. ಸೊ ಆಗ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಾನೆ, ನೋಡು ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನನಗೆ ಕೊಟ್ಟು ತಗೊಳ್ಳೋದ್ರಲ್ಲಿ ಅಭ್ಯಾಸ, ನೀನ್ ನನಗೊಂದು ಕೊಟ್ರೆ ನಾನು ನಿನಗೊಂದು ಕೊಡ್ತೀನಿ, ಅಥವಾ ನಾನು ನಿನಗೇನಾದ್ರೂ ಕೊಟ್ರೆ ನೀನ್ ನನಗೇನಾದ್ರೂ ಕೊಡ್ಬೇಕು, ಅವಾಗ ಮಾತ್ರ ನಮ್ಮಿಬ್ಬರ ಮಧ್ಯೆ ಏನಾದ್ರೂ ಒಂದು ವ್ಯವಹಾರ ನಡೆಯೋಕೆ ಸಾಧ್ಯ. ಸೊ ನೀನೇನು ಕೊಡಲ್ಲ ಅಂದ್ಮೇಲೆ ನಾನೇನಕ್ಕೆ ನಿನಗೆ ಕೊಡಬೇಕು ಅಂತ ಹೇಳಿ ಆ ಬಿಸ್ನೆಸ್ ಮ್ಯಾನ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಈ ಭಿಕ್ಷುಕ, ಹೌದಲ್ವಾ ಅವ್ರು ಹೇಳಿದ್ ಸರಿ ಇದೆ ಅಲ್ವಾ, ನಾನೇನಕ್ಕೆ ಬರೀ ಅವ್ರ ಹತ್ರ ಇಸ್ಕೋಬೇಕು, ನಾನು ಏನಾದ್ರೂ ಕೊಡ್ಬೇಕಲ್ವಾ ಅವರಿಗೆ ಅಂತ ಹೇಳಿ ಆ ಭಿಕ್ಷುಕ ಯೋಚನೆ ಮಾಡ್ತಾ ಮಾಡ್ತಾ ಹೀಗೆ ದಾರಿಲಿ ಸಾಕ್ತಾ ಅವನಿಗೆ ಹೂವಿನ ಒಂದು ಗಿಡಗಳಿರುವಂತಹ ಒಂದು ಜಾಗ ಕಾಣುತ್ತೆ. ಸೊ ಅಲ್ಲಿಂದ ಆ ಭಿಕ್ಷುಕ ಒಂದು ಯೋಚನೆ ಮಾಡ್ತಾನೆ, ಒಂದ್ ಕೆಲಸ ಮಾಡೋಣ, ಯಾರ್ಯಾರಿಗೆ ನಾನು ದುಡ್ಡನ್ನ ಬೇಡ್ತೀನಿ ಅವರೆಲ್ಲರಿಗೂ ಒಂದೊಂದು ಹೂವನ್ನ ಕೊಡ್ಕೊಂಡ್ ಬರೋಣ. ಸೊ ಯಾರ್ಯಾರು ನನಗೆ ಭಿಕ್ಷೆ ಹಾಕ್ತಾರೆ ನಾನು ಅವ್ರಿಗೆಲ್ರಿಗೂ ಒಬ್ಬೊಬ್ಬರಿಗೆ ಹೂ ಕೊಡ್ತೀನಿ ಅಂತ ಹೇಳಿ ಅವಾಗ ಆತರ ಅನ್ಕೊಂಡು ಆ ಎಲ್ಲಾ ಹೂಗಳನ್ನ ಕಿತ್ಕೊಂಡು ಕೈಯಲ್ಲಿ ಇಟ್ಕೊಂಡು ಬರ್ತಾನೆ. ಮತ್ತೆ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಭಿಕ್ಷೆ ಬೇಡೋಕೆ ಶುರು ಮಾಡ್ತಾನೆ. ಸೊ ಭಿಕ್ಷೆ ಬೇಡ್ತಾ ಯಾರ್ಯಾರು ಅವನಿಗೆ ದುಡ್ಡನ್ನ ಕೊಡ್ತಾರೆ ಅವ್ರೆಲ್ರಿಗೂ ಅವನು ಒಂದೊಂದು ಹೂವನ್ನ ಕೊಡ್ತಾನೆ. ಸೊ ಇದು ಜನಗಳಿಗೂ ಸಮೇತ ಇಷ್ಟ ಆಗಿ ₹1 ₹2 ಹಾಕೋರೆಲ್ಲ ₹5 ₹10 ಈ ತರ ಹಾಕ್ತಾ ಹೋಗ್ತಾರೆ. ಸೊ ಅವತ್ತಿನ ದಿನ ಸಂಜೆ ಹೂಗಳು ಖಾಲಿ ಆಗುತ್ತೆ. ಆಗ ಆ ಭಿಕ್ಷಿಕ ಕೈಯಲ್ಲಿರೋ ದುಡ್ಡನ್ನ ಎಣಿಸಿದ್ರೆ ಪ್ರತಿನಿತ್ಯ ಅವನಿಗೆ ಏನ್ ಕಲೆಕ್ಟ್ ಆಗ್ತಿತ್ತು ಅದಕ್ಕಿಂತ 10 ಪಟ್ಟು ಅದು ಕಲೆಕ್ಟ್ ಆಗಿತ್ತು. ಸೊ ಆಗ ಆ ಭಿಕ್ಷಕಂಗೆ ಅದು ಖುಷಿ ಆಗುತ್ತೆ, ಅರೆ ಜನ ಇಷ್ಟೊಂದು ದುಡ್ಡು ಕೊಟ್ಟಿದಾರಲ್ವಾ, ಸೊ ನಾನು ಏನಾದ್ರು ಕೊಟ್ರೆ ಜನ ನನಗೂ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಸೊ ಅವ್ನು ಪ್ರತಿನಿತ್ಯ ಹೂಗಳನ್ನ ತಂದು ಜನಕ್ಕೆ ಕೊಡೋನು, ಜನ ಅವ್ನಿಗೆ ದುಡ್ಡು ಕೊಡ್ತಾ ಇದ್ರು. ಸೊ ಇದೇ ರೀತಿ ನಡಿಬೇಕಾದ್ರೆ ಆ ಮೊದಲಿನ ಬಿಸ್ನೆಸ್ ಮ್ಯಾನ್ ಅಲ್ಲಿಗೆ ಬರ್ತಾನೆ. ಸೊ ಈಗ ಈ ಭಿಕ್ಷುಕ ಮತ್ತೆ ಆ ಬಿಸ್ನೆಸ್ ಮ್ಯಾನ್ಗೆ ಹೋಗಿ, ಈ ಬಾರಿ ನಾನು ನಿಮಗೆ ಒಂದು ಹೂ ಕೊಡ್ತೀನಿ, ಈಗ ನನಗೆ ನೀವು ದುಡ್ಡು ಕೊಡಿ ಅಂತ ಕೇಳ್ತಾನೆ. ಆಗ ಆ ಬಿಸ್ನೆಸ್ ಮ್ಯಾನ್ ಖುಷಿಯಿಂದ ಅವನಿಗೆ ₹20 ಕೊಟ್ಟು ಆ ಹೂವನ್ನು ತಗೊಳ್ತಾನೆ. ಸೊ ಆಗ ಬಿಸ್ನೆಸ್ ಮ್ಯಾನ್ ಹೇಳ್ತಾನೆ, ಹೌದು ಇದೇನೇ ಬೇಕಾಗಿರೋದು, ನೀನು ಏನಾದ್ರೂ ಕೊಟ್ರೆ ನಿನಗೂ ಯಾರಾದ್ರೂ ಒಬ್ರು ಮತ್ತೊಂದನ್ನ ಕೊಡ್ತಾರೆ ಅಂತ ಹೇಳಿ. ಸೊ ಹೀಗೆ ಒಂದು ಸುಮಾರಷ್ಟು ವರ್ಷಗಳು ಕಳೆದ ನಂತರ ಒಂದು ರೈಲ್ವೆ ಸ್ಟೇಷನ್ಗೆ ಅದೇ ಬಿಸ್ನೆಸ್ ಮ್ಯಾನ್ ವಾಪಸ್ ಬರ್ತಾನೆ. ಆದ್ರೆ ಈ ಬಾರಿ ಅವನ ಎದುರುಗಡೆ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂತ್ಕೊಂಡಿರ್ತಾನೆ. ಸೊ ಆ ಬಿಸ್ನೆಸ್ ಮ್ಯಾನ್ ಮೊದಲನವನಿಗೆ ಕೇಳ್ತಾನೆ, ನಾನ್ ನೆನಪಿದ್ಯಾ ನಿಮ್ಗೆ ಅಂತ. ಆಗ ಆ ಬಿಸ್ನೆಸ್ ಮ್ಯಾನ್ ಇಲ್ಲ ನನಗೆ ಗೊತ್ತಿಲ್ಲ ಅಂದಾಗ ಇವನು ಹೇಳ್ತಾನೆ, ಒಂದ್ ದಿವಸ ಇದೇ ರೈಲ್ವೆ ಸ್ಟೇಷನ್ ಅಲ್ಲಿ ನೀವು ಬಂದು ನನಗೆ ಬರೇ ಭಿಕ್ಷೆ ಬೇಡ, ಯಾರಿಗಾದ್ರೂ ಏನಾದ್ರೂ ಕೊಟ್ಟು ನೀನು ಭಿಕ್ಷೆ ಬೇಡು ಅಂತ ಹೇಳಿ ಅಂದಾಗ, ಸೊ ನಾನು ಹೂಗಳನ್ನ ಕೊಟ್ಟು ಭಿಕ್ಷೆ ಬೇಡ್ತಿದ್ದೆ. ಸೊ ಅದೇ ಬೆಳೀತಾ ನಾನಿವತ್ತು ಫ್ಲವರ್ ಮರ್ಚೆಂಟ್ ಆಗಿ ಬಿಸ್ನೆಸ್ ನಡೆಸ್ತಾ ಇದ್ದೀನಿ, ಸುಮಾರಷ್ಟು ಕಡೆ ನನ್ನ ಹೂವಿನ ವ್ಯಾಪಾರ ನಡೀತಾ ಇರುತ್ತೆ ಅಂತ ಹೇಳಿ ಹೇಳ್ತಾನೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್, ನಾವು ಏನಾದ್ರೂ ಪಡಿಬೇಕು ಅಂದ್ರೆ ನಾವು ಏನಾದ್ರೂ ಕೊಡ್ಲೇಬೇಕು. ಅದು ಪ್ರೀತಿಲಾಗ್ಲಿ, ಸಂಬಂಧದಲ್ಲಾಗ್ಲಿ, ಸ್ನೇಹದಲ್ಲಾಗ್ಲಿ, ಫ್ರೆಂಡ್ಶಿಪ್ ಅಲ್ಲಾಗ್ಲಿ, ಎಲ್ಲದರಲ್ಲೂ ಒನ್ ವೇ ಯಾವತ್ತೂ ಇರಬಾರ್ದು. ಗಿವ್ ಅಂಡ್ ಟೇಕ್ ಪಾಲಿಸಿ ಇಸ್ ದ ಬೆಸ್ಟ್ ಪಾಲಿಸಿ ಎವರ್. ಹಾಗೂ ಇದರಲ್ಲಿ ಮತ್ತೊಂದು ಒಳ ಅರ್ಥ ಏನಿದೆ ಅಂದ್ರೆ, ಜನ ನೀನೇನಾದ್ರೂ ಕೊಡ್ತಾ ಇದ್ರೇನೆ ನಿನ್ನ ಇಷ್ಟಪಡೋದು, ನೀನ್ ಬರೀ ಇಸ್ಕೊಳ್ಳೋನಾದ್ರೆ ನಿನ್ನನ್ನ ಇಷ್ಟಪಡಕ್ ಹೋಗೋದಿಲ್ಲ. ಹಾಗಾಗಿ ನಾವು ಸಮೇತ ಕೊಡೋದ್ರಲ್ಲಿ ಮುಂದಿರಬೇಕು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಅಲ್ಲಿ ತಿಳಿಸಿ, ಮತ್ತೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.